ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡನು ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಮಕ್ಕಳಿಗೆ ಇವಾಗ ಎಕ್ಸಾಮ್ ನಡೀತಿದೆ. ICSE ಸಿಲೆಬಸ್ ಇರೋದ್ರಿಂದ ಅವ್ರಿಗೆ ಎಕ್ಸಾಮು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಲಂಚ್ ಬಾಕ್ಸ್ ಇಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಏನು ಬೇಗ ಅಡುಗೆ ಏನು ಮಾಡಿಲ್ಲ. ಸ್ವಲ್ಪ ಲೇಟಾಗೇ ಎದ್ದಿದ್ದೆ. ಅಮ್ಮ ಮಕ್ಕಳಿಗೆಲ್ಲ ಮೊಸರನ್ನ ಕಲಿಸ್ಕೊಟ್ಟಿದ್ರು. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಸ್ವಲ್ಪ ಮೊಸರನ್ನ ತಿಂತಾ ಇದ್ದೀನಿ. ತಿಂದ್ಬಿಟ್ಟು ಅಮ್ಮ ಟಿ ವಿ ನೋಡ್ತಾಯಿದ್ರು. ಸೊಪ್ಪು, ತರಕಾರಿ ಎಲ್ಲ ಏನು ಜಾಸ್ತಿ ತೊಗೊಳೋದಿರಲಿಲ್ಲ. ತುಂಬ ಕಡಿಮೆ ಐಟಮ್ ಬೇಕಾಗಿತ್ತು. ಅದಕ್ಕೆ ಅಮ್ಮ ನೀನೇ ತೊಗೊಂಬರಗು, ನಾನೇನು ಬರೋದಿಲ್ಲ ಅಂತ ಹೇಳಿದ್ರು. ಇವತ್ತು ಶ್ರೀರಾಮ ನವಮಿ ಹಬ್ಬ ಇರೋದ್ರಿಂದ ಸ್ವಲ್ಪನೇ ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತಂದ್ಬಿಟ್ಟು ಅದಕ್ಕೆ ಬೇಕಾಗಿರೋದು ಅಂದರೆ ಬೇಳೆ ಸಾಂಬಾರಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ಮಿಕ್ಸು ತರಕಾರಿ ತೊಗೊಂಡೆ. ಅದ್ರ ಜೊತೆಗೆ ಒಂದು ಕರ್ಬೂಜ ಹಣ್ಣು, ಸೌತೆಕಾಯಿ, ನಿಂಬೆ ಹಣ್ಣೆಲ್ಲ ತೊಗೊಂಡೆ. ಹೂವು ತೊಗೋಬೇಕಾಗಿತ್ತು, ಮರ್ತ್ಬಿಟ್ಟು ಹಾಗೆ ಬಂದ್ಬಿಟ್ಟೆ. ಮತ್ತೆ ಆಮೇಲೆ ಹೋಗಿ ತೊಗೊಬಂದೆ. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಡೈಲಿ ಏನು ಕ್ಲೀನ್ ಮಾಡೋದಿಲ್ಲ. ಸ್ವಲ್ಪ ವೀಡಿಯೋಸು, ಬೇರೆ ಬೇರೆ ಕೆಲಸಗಳೆಲ್ಲ ಜಾಸ್ತಿ ಇರುತ್ತಲ್ವ, ಹಾಗಾಗಿ 2 ದಿವಸಕ್ಕೊಂದು ಸಲ ಕ್ಲೀನ್ ಮಾಡ್ಕೊತೀನಿ. ಡೈಲಿ ಕ್ಲೀನ್ ಮಾಡಿದ್ರೆ ಬಾಡಿ ಪೇಯ್ನ್ ಬಂದ್ಬಿಡುತ್ತೆ, ಬೇರೆ ಕೆಲಸ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ 2 ದಿವಸಕ್ಕೊಂದು ಸಲ ಕ್ಲೀನ್ ಮಾಡ್ಕೊತೀನಿ. ನಾನು ಒಂದು 5-6 ವರ್ಷ ಹಿಂದೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಆವಾಗ ಅಮ್ಮ ವಾರಕ್ಕೊಂದ್ಸಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋರು. ಮಕ್ಳು ಯಾರೂ ಇರ್ತಿರ್ಲಿಲ್ವಲ್ಲ, ಹಾಗಾಗಿ ಜಾಸ್ತಿ ಗಲೀಜಾಗ್ತಾ ಇರಲಿಲ್ಲ. ಮತ್ತು ಸುಮಾರು ಜನ ಕೇಳೋದು, "ನೀವು ಕೆಲಸ ಮಾಡ್ತಿದ್ದೀರಾ? ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರಿ? ಏನು?" ಅಂತ ತುಂಬ ಕ್ವೆಷನ್ನು ಬರುತ್ತೆ. ನಾನು ಮೊದಲು ಒಂದು 5-6 ವರ್ಷ ಹಿಂದೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅದಾದಮೇಲೆ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಬಟ್ಟೆ ಅಂಗಡಿ ಕ್ಲೋಸ್ ಮಾಡಿಬಿಟ್ಟೆ. ಅದಾದಮೇಲೆ ಸ್ವಲ್ಪ ದಿನ ಸಲೂನ್ ಅಂದರೆ ಪಾರ್ಲರ್ ಕೆಲಸ ಎಲ್ಲ ಕಲ್ತ್ಕೊಂಡು ಮನೇಲೇ ಅದನ್ನು ಮಾಡ್ತಾಯಿದ್ದೆ. ಮನೇಲಿ ಅಷ್ಟು ಬಿಸ್ನೆಸ್ಸು ಆಗ್ತಿತ್ತು, ತುಂಬ ಕಡಿಮೆ ಆಗ್ತಾಯಿತ್ತು. ಏಕೆಂದರೆ ಅವ್ರು ಬರೋ ಟೈಮ್ಗೆ ನಾನು ಇರ್ತಿರ್ಲಿಲ್ಲ, ನಾನಿರೋ ಟೈಮ್ಗೆ ಅವ್ರು ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬಿಸ್ನೆಸ್ಸು ಕಡಿಮೆ ಇತ್ತು. ಹಂಗೂ ಅಂದರೆ ಗೊತ್ತಿರೋರು ಬರ್ತಾಯಿದ್ರು, ಆದರೂ ಮಾಡ್ಕೊಂಡು ಹೋಗ್ತಾಯಿದ್ದೆ. ಯೂಟ್ಯೂಬು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇದರಲ್ಲೇ ಇನ್ಕಮ್ಮು ಸ್ವಲ್ಪ ಜಾಸ್ತಿ ಬರೋಕ್ಕೆ ಶುರುವಾಯ್ತಲ್ವ, ಹಾಗಾಗಿ ನಾನು ಸಲೂನ್ ಕೆಲಸನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಆಮೇಲೆ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡೋದಕ್ಕೆ ಶುರು ಮಾಡಿದೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾನೇನು ಅಂದ್ಕೊಂಡಿರಲಿಲ್ಲ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮದಲ್ಲಾಗಲಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಏನೋ ಸ್ಟಾರ್ಟ್ ಮಾಡಿದ್ದಷ್ಟೇ. ಆಮೇಲೆ ನನಗೆ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾ ಈ ಥರ ಇದೆ ಅಂತ. ಅದ್ರದ್ದು ತುಂಬ ದೊಡ್ಡ ಸ್ಟೋರಿನೇ ಇದೆ. ನಾನು ನೆಕ್ಸ್ಟು ಯಾವಾಗಾದರೂ ಅದೇ ಫುಲ್ಲು ಕಂಪ್ಲೀಟಾಗಿ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಏನು ಕೆಲಸ ಮಾಡ್ತಿದ್ದೆ ಅಂದರೆ, ಬೆಂಗಳೂರಲ್ಲಿ ಹಳೆ ಏರ್ಪೋರ್ಟ್ ಹತ್ರ ಒಂದು ಮಾಲ್ ಇದೆ. ಅಲ್ಲಿ ಜ್ಯುವೆಲರಿ ಶಾಪಲ್ಲಿ ಸೇಲ್ಸ್ ಗರ್ಲಾಗಿ ವರ್ಕ್ ಮಾಡ್ತಿದ್ದೆ. ನಾನು ಓದಿರೋದು BSc ಇನ್ ಫ್ಯಾಷನ್ ಡಿಸೈನಿಂಗು. ಬಟ್ ಅದರಲ್ಲೇನು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೋಸ್ಕರ ಅದರಲ್ಲೇನು ನಾನು ವರ್ಕ್ ಮಾಡಿಲ್ಲ. ಒಂದು 2 ವರ್ಷ ಅಷ್ಟೇ ನಾನು ವರ್ಕ್ ಮಾಡಿದ್ದು. ನನ್ನ ದೊಡ್ಡ ಮಗ ಇದ್ದ ಆವಾಗ. ರಾಮನಗರದಿಂದ ಬ್ಯಾಂಗ್ಳೂರ್ಗೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಜಾಸ್ತಿ ಆಗ್ತಾಯಿತ್ತು. ಏಕೆಂದರೆ ರಾಮನಗರದಿಂದ ಬ್ಯಾಂಗ್ಳೂರು ಓಲ್ಡ್ ಏರ್ಪೋರ್ಟಿಗೆ ಹೋಗುವಷ್ಟರಲ್ಲಿ ಸುಮಾರು 2ರಿಂದ 3 ಗಂಟೆ ಆಗೋಗ್ಬಿಡ್ತಾಯಿತ್ತು. ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ. ಬಟ್ ಅಲ್ಲಿ ನನಗೆ ಸ್ಯಾಲ್ರಿ ಚೆನ್ನಾಗಿ ಸಿಗ್ತಾಯಿತ್ತು. ನಾನು ಯೂಶ್ವಲಿ ಯಾವಾಗ್ಲೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಕೆಲಸ ಮಾಡ್ತಾನೇ ಇರ್ತೀನಿ. ಒಂದಿಲ್ಲ ಅಂದರೆ ಒಂದು ಮಾಡ್ತಾನೇ ಇರ್ತೀನಿ. ಆಮೇಲೆ ರೀಸೆಂಟು ಸುಮಾರು ಕಾಮೆಂಟು ಬಂದಿರೋದು, ಸೋರ್ಸ್ ಆಫ್ ಇನ್ಕಮ್ ಏನು? ಮನೆಯೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಖರ್ಚೆಲ್ಲ ಅಂತ ಹೇಳ್ಬಿಟ್ಟು. ನಾನೇನು ನೋಡ್ಕೊಳ್ಳೋದಿಲ್ಲ, ಅಮ್ಮನೇ ಎಲ್ಲ ನೋಡ್ಕೊಳ್ಳೋದು. ನಮಗೆ ರಾಮನಗರದಲ್ಲಿ ಮನೆ ಬಾಡಿಗೆ ಬರುತ್ತೆ. ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ ಕೂಡವೆ. ಮತ್ತು ಊರಲ್ಲೂ ಅಷ್ಟೇ ನಮ್ಮದು 2-3 ಮನೆ ಇದೆ, ಅಲ್ಲೂ ಕೂಡ ಅಲ್ಲೂ ಬಾಡಿಗೆ ಮತ್ತು ಬೋಗ್ಯಕ್ಕೆ ಕೊಟ್ಟಿದ್ದೀವಿ. ನಮ್ಮ ಅಮ್ಮಂದು ಜಮೀನೆಲ್ಲ ಇದೆ, ಅದೂ ಕೂಡ ಬೇರೆಯವ್ರಿಗೆ ನೋಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ. ಅವರು 6 ತಿಂಗಳಿಗೆ ಇಷ್ಟು ದುಡ್ಡಂತ ಕೊಡ್ತಾರೆ. ಮತ್ತು ರಾಗಿ, ಅಕ್ಕಿ, ತೆಂಗಿನಕಾಯಿ ಎಲ್ಲ ಕೊಡ್ತಾರೆ. ಸೊ ಹಂಗಾಗಿ ನಮಗೆ ಲೈಫ್ ಲೀಡ್ ಮಾಡೋದಕ್ಕೆ ಫೈನಾನ್ಷಿಯಲಿ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟೇ ಅರ್ನಿಂಗ್ಸು ಅಂದರೆ ಬಾಡಿಗೆ ಏನೇ ಬಂದರೂ ನಮ್ಮ ಅಮ್ಮನೇ ಎಲ್ಲ ಈಸ್ಕೊಳ್ಳೋದು, ನನ್ನ ಕೈಗೆ ಕೊಡೋದಿಲ್ಲ. ಖರ್ಚಿಗೆ ಬೇಕಂದಾಗ ಅಂದರೆ ಏನಾದರೂ ಬೇಕು ಅಂದರೆ ಇಸ್ಕೊತೀನಿ ಅಷ್ಟೇ, ಜಾಸ್ತಿ ಖರ್ಚು ಮಾಡೋದಕ್ಕೆ ಕೊಡೋದಿಲ್ಲ. ಹಾಗಾಗಿ ನಾನು ಏನಾದರೂ ಕೆಲಸ ಮಾಡ್ತಾಯಿರ್ತೀನಿ. ಏಕೆಂದರೆ ನಾನು ಸ್ವಲ್ಪ ಅದು ಇದು ಪರ್ಚೇಸ್ ಮಾಡೋದು, ಬಟ್ಟೆ ತೊಗೊಳ್ಳೋದೆಲ್ಲ ಜಾಸ್ತಿ. ಸೊ ಹಂಗಾಗಿ ಏನಾದರೂ ಕೆಲಸ ಮಾಡಿಕೊಂಡು
ಮಾಡಿಕೊಂಡು ನನ್ನ ಖರ್ಚಿಗೆ ಏನು ಬೇಕೋ ಅದನ್ನು ನಾನೇ ಸಂಪಾದನೆ ಮಾಡ್ಕೊತೀನಿ. ಮತ್ತು ಯೂಟ್ಯೂಬಿಂದ ನೀವು ಲೈಫ್ ಲೀಡ್ನ ಮಾಡ್ತಿದ್ದೀರಾ ಅಂತ ಒಬ್ಬರು ಕೇಳಿದರು. ನಾನು ಯೂಟ್ಯೂಬು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದಷ್ಟೇ. ಇವಾಗಿವಾಗ ಸ್ವಲ್ಪ ದುಡ್ಡು ಬರ್ತಾ ಇದೆ ಅದರಲ್ಲೇನು ಜಾಸ್ತಿ ದುಡ್ಡು ಬರ್ತಾ ಇಲ್ಲ. ಯಾಕಂದರೆ ನಾನು ದುಡ್ಡು ಮಾಡಬೇಕು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಲ್ಲ. ಸುಮ್ಮನೆ ಇನ್‌ಸ್ಟಾಗ್ರಾಮದಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ವಿಡಿಯೋನ ರೀಸೆಂಟಾಗಿ ಒಂದು 6 ಮಂತ್ಸಿಂದ ಯೂಟ್ಯೂಬಲ್ಲಿ ಹಾಕಕ್ಕೆ ಶುರು ಮಾಡಿದೆ. ಒಂದು 3 ಮಂತ್ಸಿಂದ ಅದರಲ್ಲಿ ಸ್ವಲ್ಪ ನನಗೇನೂ ಗೊತ್ತೇ ಇರಲಿಲ್ಲ. ಏನಂದರೆ ಏನು ಒಂದು 0% ನಾಲೆಡ್ಜ್ ಇತ್ತು ನನಗೆ. ಆಮೇಲೆ ಗೊತ್ತಾಯಿತು. ಸೊ ಇದರಲ್ಲಿ ಮಾನಿಟೈಸ್ ಎಲ್ಲ ಮಾಡಿಕೊಂಡ್ರೆ ದುಡ್ಡೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಮಾನಿಟೈಸೇಷನ್ ಎಲ್ಲ ಮಾಡಿಕೊಂಡು ವೀಡಿಯೋಸ್‌ನ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇವಾಗ ನನಗೆ ಸ್ವಲ್ಪ ದುಡ್ಡು ಅದರಿಂದನೂ ಕೂಡ ಬರ್ತಾ ಇದೆ. ಕ್ಲೀನಿಂಗ್ ಎಲ್ಲ ಆಯಿತು. ಮತ್ತು ಹೂವು ತಗೊಬರೋದನ್ನ ಮರ್ತ್ಬಿಟ್ಟಿದ್ದೆ. ಮತ್ತೆ ಹೋಗ್ಬಿಟ್ಟು ಹೂವು ತಗೊಂಡು ಮಕ್ಳಿಗೆ ಒಂದು ಸ್ವಲ್ಪ ತಿಂಡಿ ತಗೊಬಂದೆ. ಈ ಥರ ಜಾಸ್ತಿ ಕೊಡೋದಿಲ್ಲ ನಾನು. ಯಾವಾಗಾದರೂ ಒಂದೊಂದ್ಸಲಿ ಅಷ್ಟೇ ತಂದ್ಕೊಡ್ತೀನಿ. ಸ್ನಾನ ಕೂಡ ಆಗಿದೆ. ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಯುಗಾದಿ ಹಬ್ಬದಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ಅದಕ್ಕೋಸ್ಕರ ಈ ಸಲ ದೇವ್ರ ಮನೆನ ಇನ್ನೂ ಕ್ಲೀನ್ ಮಾಡಿಲ್ಲ. ಜಸ್ಟ್ ಹೂವು ತೆಗೆದ್ಬಿಟ್ಟು ಒರೆಸ್ಬಿಟ್ಟು ದೀಪ ಹತ್ತಿಸ್ಕೊಂಡಿದ್ದೀನಿ. ಶ್ರೀರಾಮನವಮಿ ಹಬ್ಬನ ನಾವು ಯಾವ ವರ್ಷವೂ ಮಾಡೋದಿಲ್ಲ. ವರ್ಷವೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ವಿ ನಾನು, ಅಮ್ಮ, ಮಕ್ಕಳು ಎಲ್ಲನೂ. ಈ ಸಲ ಮನೇಲೇ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು. ಏಕೆಂದರೆ ಮಕ್ಕಳಿಗೆ ಎಕ್ಸಾಮ್ ನಡೀತಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತಂದ್ಬಿಟ್ಟು ಮನೇಲೇ ಮಾಡ್ತಾಯಿದ್ದೀನಿ. ಪಾನಕ, ಮಜ್ಜಿಗೆ, ಹೆಸರುಬೇಳೆನ ಮಾಡ್ತಾಯಿದ್ದೀನಿ. ಅದಾದಮೇಲೆ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು. ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಮಕ್ಕಳೇನಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಖಾಲಿ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೊಂದು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಹೆಸರುಬೇಳೆನ ಚೆನ್ನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಮತ್ತು ಹೆಸರುಬೇಳೆನ ತುಂಬ ಹೊತ್ತು ನೆನೆಸಿಡಬಾರ್ದು. ಮಾಡೋದು ಒಂದು 10 ನಿಮಿಷ, ಒಂದು 15 ನಿಮಿಷ, ಒಂದು 10 ನಿಮಿಷ ಅನ್ನಂಗೆ ನೆನೆಸಿಟ್ರೆ ಸಾಕಾಗುತ್ತೆ. ಪಾನಕನ ಮಾಡೋದಕ್ಕೆ ಒಂದು ಚಿಕ್ಕ ಸೈಜಲ್ಲಿ ಕರ್ಬೂಜ ಹಣ್ಣ ತಗೊಂಡಿದ್ದೀನಿ. ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅದರೊಳಗಡೆ ಇರೋ ಬೀಜನೆಲ್ಲ ತೆಗೆದ್ಬಿಟ್ಟು, ಮತ್ತು ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಕ್ಲೀನಾಗಿ ಬಿಡಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊತೀನಿ. ಮತ್ತು ಇನ್ನೊಂದು ಹೋಳಿರುತ್ತಲ್ವ ಅದ್ರೂ ಕೂಡ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊತೀನಿ. ಈ ಥರ ಕ್ಲೀನಾಗಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಒಂದು ಸಪ್ರೇಟಾಗಿ ಇಟ್ಕೊತೀನಿ. ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊತೀನಿ. ಮತ್ತು ಉಳಿದಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವೀಟಿಗೆ ಇಲ್ಲಿ ನಾನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಬೇಕಿದ್ದರೂ ಹಾಕ್ಕೊಬೋದು. ಒಂದು 1/4 ಕಪ್ಪಿಗಿನ್ನ ಒಂದು ಸ್ವಲ್ಪ ಕಡಿಮೆಯಾಗಿ ಬೆಲ್ಲನ ಹಾಕ್ಕೊಂಡು ಈ ಥರ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಬೇಕು. ಮತ್ತು ಒಂದು ಪೀಸ್ ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು, ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಕಟ್ ಮಾಡ್ಕೊಂಡಿರೋ ಕರ್ಬೂಜ ಹಣ್ಣು ಹಾಕ್ಕೊಂಡು, ಮತ್ತು ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಪಾನಕ ರೆಡಿ ಆಗುತ್ತೆ. ಇವಾಗ ನೀರು ಮಜ್ಜಿಗೆನ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಗಟ್ಟಿ ಮೊಸರನ್ನ ಮಿಕ್ಸಿಗೆ ಹಾಕ್ಕೊಂಡು 1 ರೌಂಡ್ ಓಡಿಸ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಮತ್ತು ಒಂದು ಪೀಸಷ್ಟು ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಒಂದೇ ಒಂಚೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕಬೇಕು. ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತೀನಿ. ಮತ್ತು ಹೆಸರುಬೇಳೆನ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ನೆನೆಸಿಟ್ಟಿರೋ ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಚಿಟಿಕೆಯಷ್ಟು ಕಾಳುಮೆಣಸು ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಒಂದು 3-4-5 ಪೀಸಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ತುರಿದಿರೋ ತೆಂಗಿನಕಾಯಿನ ಹಾಕ್ಕೊಂಡು, ಮತ್ತು ಒಂದು
ಸ್ಪೂನ್‌ಗಳು ನಿಂಬೆ ರಸನ ಬಿಟ್ಕೊಂಡಿದ್ದೀನಿ. ಒಂದೇ ಒಗ್ಗರಣೆ ಹೆಸರುಬೇಳೆಗೆ ಮತ್ತು ಮಜ್ಜಿಗೆಗೆ ಹಾಕ್ಕೊಂತೀನಿ. ಒಂದು ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಮಜ್ಜಿಗೆಗೆ ಒಂದು 2 ಸ್ಪೂನಷ್ಟು ಇದನ್ನು ಒಗ್ಗರಣೆ ಮಾಡಿರೋದನ್ನ ಹಾಕ್ಕೊಂತೀನಿ. ಮತ್ತು ಇನ್ನೊಂದು ಸ್ವಲ್ಪ ಉಳಿದಿರೋದನ್ನ ಹೆಸರುಬೇಳೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹೆಸರುಬೇಳೆನೂ ರೆಡಿಯಾಗುತ್ತೆ ಮತ್ತು ಮಜ್ಜಿಗೆ ಕೂಡನೂ ರೆಡಿಯಾಗುತ್ತೆ. ಪಾನಕ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇದು 3ನೂ ಇವತ್ತೇ ಅಂದರೆ ಮಜ್ಜಿಗೆ ಮಾಡಿದ್ದೀನಿ. ಹೆಸರುಬೇಳೆನೂ ಯಾವಾಗಲೂ ಜಾಸ್ತಿ ಮಾಡಿಲ್ಲ. ಯೂಶುವಲಿ ಅಮ್ಮನೇ ಯಾವಾಗಲೂ ಮಾಡೋದು. ಪಾನಕ ಇವತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದೆ. ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಪಾನಕನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಖಾಲಿ ಆಗಲ್ಲ ಅಂತಂದ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು. ಹಾಗಾಗಿ ಮಕ್ಳೂ ಇಷ್ಟಪಟ್ಟು ತಿಂದರು ಮತ್ತು ಅಮ್ಮ ಕೂಡನೂ ಇಷ್ಟಪಟ್ಟರು. ಅವ್ರಿಗೆ ಮಾಮೂಲಿ ಮಜ್ಜಿಗೆ, ಹೆಸರುಬೇಳೆ, ಪಾನಕ ಎಲ್ಲ ಇಷ್ಟ. ಸೊ ಮಾಡಿದ್ದೆಲ್ಲ ಒಂದು ಸ್ವಲ್ಪತ್ತಿಗೆ ಎಲ್ಲ ಖಾಲಿ ಆಗೋಯ್ತು. ನಾನು ಉಳ್ಕೊಂಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ. ನಾವು ಮೊದಲು ಯಾವ ಹಬ್ಬನೂ ಸರಿಯಾಗಿ ಮಾಡ್ತಾನೇ ಇರಲಿಲ್ಲ. ಈವನ್ ಯುಗಾದಿ ಹಬ್ಬ ಕೂಡನೂ ಮಾಡ್ತಾ ಇರಲಿಲ್ಲ. ಈಗ ನಡುವೆ ಎಲ್ಲ ಹಬ್ಬಗಳ್ನೂ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಮೊದಲು ಸುಮಾರು ಜನ ಯಾರು ಯಾವ ಹಬ್ಬನೂ ಮಾಡ್ತಾ ಇರಲಿಲ್ಲ. ಯುಗಾದಿ ಹಬ್ಬ, ಗೌರಿ ಹಬ್ಬ, ಶಿವರಾತ್ರಿ ಹಬ್ಬ ಅಷ್ಟೇ ಮಾಡ್ತಾ ಇದ್ದಿದ್ದು. ಇವಾಗ ಎಲ್ಲ ಹಬ್ಬಗಳ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಕೂಡನೂ ಸ್ವಲ್ಪ ಎಲ್ಲ ಪೂಜೆಗಳು ಮಾಡೋದು, ಎಲ್ಲ ಹಬ್ಬನೂ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಬೇಳೆ ಸಾಂಬಾರನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಜ್ಜಿಗೆ ಉಳಿದಿತ್ತು. ಮಜ್ಜಿಗೆ ಅಂದರೆ ಸಖತ್ ಇಷ್ಟ ನನಗೆ. ಅದಕ್ಕೆ ಎಲ್ಲ ಮಜ್ಜಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ಒಂದು ಬಟ್ಲಿಗೆ ಒಂದು ಸೌಟ್ ಆಗುವಷ್ಟು ಮೈಸೂರು ಬೇಳೆನ ಹಾಕ್ಕೊತಾ ಇದ್ದೀವಿ. ನಮ್ಮ ಕಡೆ ಇದನ್ನು ಮೈಸೂರು ಬೇಳೆ ಅಂತಲೇ ಕರೆಯೋದು. ಮತ್ತು ನಾರ್ಮಲ್ ಆಗಿರೋ ತೊಗರಿ ಬೇಳೆನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 2-3 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 4 ಟೊಮೆಟೊನ ಹಾಕ್ಕೊಂಡು ಕುಡಿಯೋ ನೀರನ್ನ ಹಾಕ್ತಾಯಿದ್ದೀನಿ. ಕುಡಿಯೋ ನೀರು ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಒಂದು 2-3 ವಿಷಿಲು ಕೂಗಿಸ್ಕೊಬೇಕು. ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ನಮ್ಮನೇಲಿ ಬೇಳೆ, ಟೊಮೆಟೊ ಹಾಕ್ಬಿಟ್ಟು ಬೇಳೆ ಸಾಂಬಾರನ್ನ ಮಾಡ್ಕೊತೀವಿ. ತರಕಾರಿ ಜಾಸ್ತಿ ಹಾಕಲ್ಲ. ಹಾಕಿದ್ರೆ 1-2 ಆಲೂಗೆಡ್ಡೆ ಹಾಕ್ತೀವಿ ಅಷ್ಟೇ. ಒಂದು ಕ್ಯಾರೆಟ್ ಕೊಡಲ್ಲ ಅಂತಂದರು. ಅದಕ್ಕೋಸ್ಕರ ನಾನು ಮಿಕ್ಸ್ ತರಕಾರಿನ ತೊಗೊಂಡೆ. ಅಮ್ಮ ಟಿ ವಿ ನೋಡಿಕೊಂಡು ಕೂತಿದ್ದಾರೆ. ಇವತ್ತೆಲ್ಲ ಫುಲ್ಲು ಕೆಲಸ ನಂದೇ. ಆರಾಮಾಗಿ ಕೂತ್ಕೊಂಡಿದ್ದಾರೆ ಅವರು. ಮತ್ತೇನೋ ಬೆಳಗ್ಗೆಯಿಂದನೂ ಒಂದೇ ಸಮ ನಿದ್ದೆ ಮಾಡ್ತಾನೇ ಇದ್ದರು. ಏನೋ ಗೊತ್ತಿಲ್ಲ ಇವತ್ತು. ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಬೇಳೆ ಕೂಡನೂ ಬೇಯಿಸ್ಕೊಂಡಾಗಿದೆ ಇವಾಗ. ಇದನ್ನು ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊತೀನಿ ಟೊಮೆಟೊ ಜೊತೆಗೆ. ಮತ್ತು ಟೊಮೆಟೊ ಸಪ್ರೇಟ್ನಾಗಿ ತೆಗೆದು ಇಟ್ಕೊತೀನಿ. ಇವಾಗ ಒಗ್ಗರಣೆ ಹಾಕ್ಕೊಬೇಕು. ನಾರ್ಮಲಿ ಬೇಳೆ ಸಾಂಬಾರು ಎಲ್ರಿಗೂ ಗೊತ್ತೇ ಇರುತ್ತೆ. ನಾನು ಮಾಡ್ತಾಯಿದ್ದೀನಲ್ವ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ಬೇಳೆ ಸಾಂಬಾರು ತುಂಬ ರುಚಿಯಾಗುತ್ತೆ. ಯಾಕಂದರೆ ನಮ್ಮ ಮನೇಲಿ ಸಾಂಬಾರು ಪುಡಿ ಮಾಡ್ತೀವಲ್ವ, ಬೇಳೆ ಸಾಂಬಾರು ಪುಡಿ, ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೇಳೆ ಸಾಂಬಾರು ತುಂಬ ಚೆನ್ನಾಗಾಗತ್ತೆ. ಬೇಳೆ, ಟೊಮೆಟೊ ಬೇಯಿಸ್ಕೊಂಡಾದ್ಮೇಲೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ಪೂನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಸಾಂಬಾರಿಗೆ ಅಂದರೆ ಊಟ ಮಾಡಬೇಕಾದ್ರೆ ತುಪ್ಪ ಯೂಸ್ ಮಾಡಲ್ಲ. ಹಂಗಾಗಿ ನಾನೊಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡನೂ ಜಜ್ಜಿ ಹಾಕ್ಕೊಂಡು ಒಂದು 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಯಿಸ್ಕೊಂಡಿರೋ ಬೇಳೆ ನೀರನ್ನ ಬೇಳೆ ಹಾಕ್ಕೊತಾ ಇದ್ದೀನಿ. ಮತ್ತು ಕಿವುಚ್ಕೊಂಡಿರೋ ಟೊಮೆಟೊ ಎಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ತರಕಾರಿನ ಹಾಕ್ಕೊತಾ ಇದ್ದೀನಿ. ಎಲ್ಲ ತರಕಾರಿನ ಹಾಕೊಬೋದು. ನಾನಿಲ್ಲಿ ಆಲೂಗೆಡ್ಡೆ, ಹುಳ್ಳಿಕಾಯಿ, ಗೆಡ್ಡೆಕೋಸು, ಸೀಮೆ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಬದನೆಕಾಯಿ ಕೂಡನೂ, ಒಂದು ಸಣ್ಣ ಬದನೆಕಾಯಿ ಕೂಡನೂ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದನ್ನು ಲಾಸ್ಟಲ್ಲಿ ಹಾಕ್ಕೊತೀನಿ. ತರಕಾರಿ ಎಲ್ಲ ಹಾಕಾದ್ಮೇಲೆ ಬೇಳೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. 3 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಬೋದು. ಇದು ಸಾಂಬಾರು ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಚೆನ್ನಾಗಿ ತಿರುಗಿಸ್ಕೊಬೇಕು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದೀನಿ. ಅದ್ರ ರಸನ ಹಾಕ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಅಂದರೆ ಮೀಡಿಯಮ್ ಆಗಿ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡನೂ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮತ್ತು 1-2 ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ.
ತರಕಾರಿ ಹಾಕೋದಕ್ಕಿನ್ನ ಹಾಗೆ ಮಾಡಿದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಯಾರೂ ಅಷ್ಟು ತರಕಾರಿ ಇಷ್ಟಪಡೋದಿಲ್ಲ. ಇವಾಗಿವಾಗ ಒಂದು ಸ್ವಲ್ಪ ತಿಂತಾ ಇದ್ದೀನಿ. ಮೊದಲಂತೂ ತರಕಾರಿನ ತಿಂತಾನೇ ಇರಲಿಲ್ಲ. ನಮ್ಮಮ್ಮ ಬೈದ್ಬಿಟ್ಟು ಹೋಗಿ ಟಿವಿ ನೋಡ್ತಾವ್ರೆ, ಬೇಳೆ ಸಾಂಬಾರು ಮಾಡೋದಕ್ಕೂ 20 ಸರಿ ಕೇಳ್ತೀಯಾ ಅಂತೇಳ್ಬಿಟ್ಟು. ಇವಾಗ ಬೇಳೆ ಸಾಂಬಾರು ರೆಡಿಯಾಗಿದೆ. ಒಂದು ಸ್ವಲ್ಪ ತೆಳ್ಳಗಾಗಿದೆ ಏಕೆಂದರೆ ಅನ್ನಕ್ಕಲ್ವಾ ಹಂಗಾಗಿ ನಾನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೇಳೆನ ಸ್ವಲ್ಪ ಕಡಿಮೆ ಹಾಕಿದ್ರೆ ಈ ಥರ ತೆಳ್ಳಗಾಗುತ್ತೆ. ಅನ್ನಕ್ಕೆ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ನಾನು ಮರ್ತ್ಬಿಟ್ಟು ಹಾಕಿಲ್ಲ, ಹಾಗೆ ಮಾಡಿಬಿಟ್ಟಿದ್ದೀನಿ. ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೆನೆಸ್ಕೊತಾ ಇದ್ದೀನಿ, ಓ ತೆಂಗಿನಕಾಯನ್ನೇ ಹಾಕಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು 20 ಸರಿ ನಮ್ಮ ಅಮ್ಮನ ಕೇಳೋದು ಈ ಥರ ಮರ್ತ್ಬಿಡ್ತೀನಿ ಅಂತಲೇ. ಇನ್ನು ನಮ್ಮ ಪಾಪ ಹೊಟ್ಟೆ ಹಸಿತಿದೆ ಊಟ ಮಾಡಬೇಕು ಅಂತಿದ್ದ. ಅವನಿಗೆ ಊಟ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದರೆ ನಾನೇ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಕಳಿಸ್ಕೊಟ್ಟೆ. ಮತ್ತು ಇವಾಗ ಇನ್ನಿಬ್ಬರು ಮಕ್ಳಿಗೂ ಊಟ ಹಾಕ್ಕೊಡ್ತಾ ಇದ್ದೀನಿ. ಅಮ್ಮನಿಗೆ ಆಲ್ರೆಡಿ ಹಾಕ್ಕೊಟ್ಟಿದ್ದೀನಿ, ಊಟ ಮಾಡ್ತಿದ್ದಾರೆ. ನಾನು ಹೆಸ್ರುಬೇಳೆ ಮತ್ತು ಪಾನಕ, ಮಜ್ಜಿಗೆ ಎಲ್ಲ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೆ, ಹಾಗಾಗಿ ಹಶ್ವಾಗ್ತಿಲ್ಲ. ಆಮೇಲೆ ನೋಡಿಕೊಂಡು ಒಂದು ಸ್ವಲ್ಪ ಅನ್ನ ತಿನ್ನಬೇಕು. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು, ಮತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ. ಮತ್ತು ಫೋನ್ ಸ್ಟೋರೇಜು ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ಸ್ವಲ್ಪ ಸಿಸ್ಟಮ್ಗೆ ಅಂದರೆ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಡುಗೆ ಮನೆಯಲ್ಲಿ ನಿಂತ್ಕೊಂಡ್ಬಿಟ್ರೆ ಎಷ್ಟೊತ್ತಾದರೂ ಕೆಲಸಗಳು ಮುಗಿಯೋದೇ ಇಲ್ಲ. ಎಷ್ಟೇ ತೊಳಿತಾ ಇದ್ರೂ ಬೆಳಗ್ತಾ ಇದ್ರೂ ಇದ್ದೇ ಇರುತ್ತೆ. ನನಗಂತೂ ಅಡುಗೆ ಮನೆಗೆ ಬಂದುಬಿಟ್ರೆ ನಿಂತು ನಿಂತು ಕಾಲೆಲ್ಲ ನೋವು ಬಂದುಬಿಡುತ್ತೆ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.